ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಬಹಳ ದಿನಗಳ ನಂತರ ನಾವು ನೀವು ಹೀಗೆ ಭೇಟಿ ಆಗ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋ ಸ್ಪೆಷಲ್ ಆಗಿ ಯಾರ್ಯಾರು ಈ ವರ್ಷಕ್ಕೆ KCET ಮತ್ತು ನೀಟ್ ಎಕ್ಸಾಮನ್ನು ಬರಿತಾ ಇದ್ದೀರಿ ಅವರಿಗೋಸ್ಕರ. ಸೊ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ತಮಗೆಲ್ಲರೂ ಗೊತ್ತೇ ಇದೆ, ಜೂನ್ 16th and 17th ಕರ್ನಾಟಕ CET ಫಿಕ್ಸ್ ಆಗಿದೆ. ಇದಾದಮೇಲೆ ಜೂನ್ 19th ಕಾಮೆಡ್ಗೆ ಎಕ್ಸಾಮ್ ಫಿಕ್ಸ್ ಆಗಿದೆ. KCETಯ ಎಕ್ಸಾಮಿನೇಷನ್ ಫಾರ್ಮ್ ಇನ್ನು 5ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ, ವೇಟ್ ಮಾಡಬೇಕು. ಕಾಮೆಡ್ಗೆ ಎಕ್ಸಾಮಿನೇಷನ್ ಫಾರ್ಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಜುಲೈ 17th ನೀಟ್ ಎಕ್ಸಾಮಿನೇಷನ್ ಅಂಥೇಳಿ ಟೈಮ್ಸ್ ನೌ ಆಗಿರ್ಬೋದು, ಟೈಮ್ಸ್ ಆಫ್ ಇಂಡಿಯಾ ಆಗಿರ್ಬೋದು, ಡೆಕ್ಕನ್ ಹೆರಾಲ್ಡ್ ಆಗಿರ್ಬೋದು, ಈ ಒಂದಷ್ಟು ಪೇಪರ್ಗಳಲ್ಲಿ ಬಂದಿರುವಂತಹ ನ್ಯೂಸ್. ಅದರ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೀನಿ. NTA ಅವರ ಕಡೆಯಿಂದ ಅಫಿಷಿಯಲ್ ಆಗಿ ಬರುವಂತಹ ನೋಟಿಫಿಕೇಶನ್ಗೋಸ್ಕರ ನಾವು ವೇಟ್ ಮಾಡಲೇಬೇಕು. ಅದು ಬಂದ ತಕ್ಷಣ ಇನ್ನೊಂದು ಸಾರಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇವೆಲ್ಲದರ ಮಧ್ಯೆ ಈ ವರ್ಷ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ನ ಬರೀತಾ ಇರುವಂತಹ ವಿದ್ಯಾರ್ಥಿಗಳು, ಈಗ ನಿಮಗೆ ಆಲ್ರೆಡಿ ಒಂದು ಪ್ರಿಪರೇಟರಿ ಎಕ್ಸಾಮ್ ಮುಗಿದಿದೆ. ಬೇರೆ ಬೇರೆ ಕಾಲೇಜಸ್ಗಳಲ್ಲಿ ಸೆಕೆಂಡ್ ಪ್ರಿಪರೇಟರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದಾದಮೇಲೆ ಏಪ್ರಿಲ್ 22 ನಿಮ್ಮ ಎಕ್ಸಾಮಿನೇಷನ್ಗಳು ಸ್ಟಾರ್ಟ್ ಆಗ್ತದೆ, ಆನ್ಯುವಲ್ ಎಕ್ಸಾಮಿನೇಷನ್ಗಳು ಸ್ಟಾರ್ಟ್ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಹೇಳೋದಿಷ್ಟೇ, ನಾವು ಯು ಹ್ಯಾವ್ ಟು ಕಂಪ್ಲೀಟ್ ಫೋಕಸ್ ಆನ್ ಬೋರ್ಡ್ ಎಕ್ಸಾಮ್. ಯಾಕಂದರೆ ಬೋರ್ಡ್ ಎಕ್ಸಾಮಿನೇಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ನಿಮ್ಮ ಒಂದು ಜೀವನದಲ್ಲಿ. ಆ್ಯಂಡ್ KCET ಅವರು ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತೀವೋ ಇಲ್ವೋ ಅನ್ನೋದನ್ನು ಇದುವರೆಗೂ ಕೂಡ ಎಲ್ಲೂ ಕೂಡ ಹೇಳಿಲ್ಲ. ಅದಕ್ಕೋಸ್ಕರ ನಾವು ಬೋರ್ಡ್ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡಲೇಬೇಕಾಗ್ತದೆ. ಬಟ್ ಅಂಥವರಿಗೂ ಕೂಡ ಗೊತ್ತಿರಲಿ, ಮೇ 18 ನಾನು ಇವತ್ತು ಹೇಳೋದಕ್ಕೆ ಹೊರಟಿರೋದು ನೋಡ್ಬೋದು. ಮೇ 18ಕ್ಕೆ ನಿಮಗೆ ಹಿಂದಿ ಎಕ್ಸಾಮಿನೇಷನ್ ಇದೆ, ಹೌದಾ? ಈ ಹಿಂದಿಯನ್ನು ತಗೊಂಡಿರುವಂತಹವರು ಒಂದು 40% ಸ್ಟೂಡೆಂಟ್ಗಳು ಇರ್ಬೋದು ಕರ್ನಾಟಕದಲ್ಲಿ, ಹೌದಾ? ಮ್ಯಾಕ್ಸಿಮಮ್ ಕನ್ನಡ ತಗೊಂಡಿರ್ತಾರೆ, ಇಲ್ಲ ಸಂಸ್ಕೃತ ತಗೊಂಡಿರ್ತಾರೆ, ಉರ್ದು ತಗೊಂಡಿರ್ತಾರೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳನ್ನು ತಗೊಂಡಿರ್ತಾರೆ. ಹಿಂದಿ ಎಕ್ಸಾಮಿನೇಷನ್ ಮೇ 18ಕ್ಕಿದೆ. ನೀವು ಹಿಂದಿ ಇದ್ದವರು ಕೂಡ ಮೇ 18 ಆದಮೇಲೇನೂ ನಿಮಗೆ ಆಲ್ಮೋಸ್ಟ್ 1 ತಿಂಗಳ ಟೈಮ್ ಇರ್ತದೆ ಅನ್ನೋದು ಗೊತ್ತಿರಲಿ. ಮೇದಲ್ಲಿ 31st ಇರೋದಕ್ಕೆ 1 ತಿಂಗಳ ಟೈಮ್ ನಿಮಗೆ ಇರ್ತದೆ. ಇದರ ಜೊತೆಗೆ ಯಾರ್ಯಾರಿಗೆ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮಿನೇಷನ್ ಇದೆ ನಿಮಗೆಲ್ಲ ಗೊತ್ತೇ ಇದೆ. ಮೇ 12ಕ್ಕೆ ಸ್ಟ್ಯಾಟ್ ಎಕ್ಸಾಮಿನೇಷನ್ ಇದೆ. ಐ ಥಿಂಕ್ ಮೇ 14ಕ್ಕೇನೋ ಕಂಪ್ಯೂಟರ್ ಸೈನ್ಸ್ ಇರಬಹುದು. ಅಂತಹ ಸಬ್ಜೆಕ್ಟ್ನ ತಗೊಂಡವರಿಗೆ 12ಕ್ಕೆ ಎಕ್ಸಾಮ್ ಮುಗಿದು ಬಿಡ್ತದೆ. ಕನ್ನಡವನ್ನು ತಗೊಂಡಿರುವಂಥವರಿಗೆ ನಿಮಗೆ ಆಲ್ಮೋಸ್ಟ್ ಮೋರ್ ದ್ಯಾನ್ 1 ತಿಂಗಳ ಟೈಮ್ ಸಿಗ್ತದೆ. ಇನ್ನು ನನಗೆ ಅನಿಸೋ ಪ್ರಕಾರ ಸ್ವಲ್ಪ ರಾಂಗ್ ಇದ್ದರೆ ಕ್ಷಮಿಸ್ಬಿಡಿ. ಮೇ 10ಕ್ಕೆ ನಿಮಗೆ ಫಿಸಿಕ್ಸ್ ಎಕ್ಸಾಮಿನೇಷನ್ ಇದೆ. ಮೇ 10ಕ್ಕೆ ಆನ್ಯುವಲ್ ಎಕ್ಸಾಮಿನೇಷನ್ ಫಿಸಿಕ್ಸ್ ಇದೆ. ಫಿಸಿಕ್ಸ್ ಎಕ್ಸಾಮಿನೇಷನ್ ಏನು ಮೇ 10ಕ್ಕೆ ಇದೆ. ಈ ಮೇ 10ರಿಂದನೂ ಕೂಡ ನಿಮಗೆ ಆಲ್ಮೋಸ್ಟ್ ಮೋರ್ ದ್ಯಾನ್ 1 ಮಂತ್, ಆಲ್ಮೋಸ್ಟ್ 6 days, 5 days ಟೈಮ್ ಸಿಗ್ತದೆ ನಿಮಗೆ. ಈ ಟೈಮನ್ನು ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರಿ ಅಂತಂದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ KCET. ರಿಮೆಂಬರ್ ದಟ್. ನಾನು ಎಷ್ಟು ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀನೋ ಅಷ್ಟೇ ಕಾನ್ಫಿಡೆನ್ಸಿಂದ ನೀವು ವರ್ಕ್ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ದಿಸ್. ಆ್ಯಂಡ್ ಗೊತ್ತಿರಲಿ, ಇದಕ್ಕೆ ಬೇಕಾಗುವಂತಹ ಒಂದಷ್ಟು ಸಹಾಯವನ್ನು ನನ್ನ ಕಡೆಯಿಂದ ಎಷ್ಟು ಆಗ್ತದೆ ಅದು ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದಾದಮೇಲೆ ಇನ್ನು ನೀಟ್ ಎಕ್ಸಾಮಿನೇಷನ್ ಅಂತ ಬಂದರೆ, ನೀಟ್ ಎಕ್ಸಾಮಿನೇಷನ್ ನಿಮಗೆ ಜುಲೈ 17th ಇದೆ. ನಿಮ್ಮ ಮೇ 18th ನಿಮ್ಮ ಹಿಂದಿ ಎಕ್ಸಾಮಿನೇಷನ್ ತೊಗೊಂಡವರು ಇದ್ದರೂ ಕೂಡ ಇದು ಟೆಂಟೇಟಿವ್ ಆಗಿದೆ, ಇನ್ನೂ ಕೂಡ ಅಲ್ಲಿ ಅಫಿಷಿಯಲ್ ಬಂದಿಲ್ಲ. ಬಟ್ ಅಫಿಷಿಯಲ್ ಬಂದರೂ ಕೂಡ ಜುಲೈ 17th ಆಗ್ತದೆ, ಅಥವಾ ಇದಕ್ಕಿಂತ ಮುಂದೆ ಹೋಗ್ಬೋದೇ ಹೊರತು ಹಿಂದಂತೂ ಬರೋದಕ್ಕೆ ಸಾಧ್ಯ ಇಲ್ಲ. ಈಗ ಮೇ 18ರಿಂದ ನಿಮಗೆ ಆಲ್ಮೋಸ್ಟ್ 2 ತಿಂಗಳು ಕೂಡ ಟೈಮ್ ಸಿಗ್ತದೆ. ಆ್ಯಂಡ್ ನೀಟ್ ಎಕ್ಸಾಮಿನೇಷನ್ನನ್ನೇ ತಲೆಯಲ್ಲಿ ಇಟ್ಕೊಂಡು ವರ್ಕ್ ಮಾಡಿದವರಿಗೆ ಅಥವಾ ವರ್ಕ್ ಮಾಡೋರಿಗೆ ಯು ಆರ್ ಗೆಟಿಂಗ್ ಅ ಗೋಲ್ಡನ್ ಅಪಾರ್ಚುನಿಟಿ ಟು ಪ್ರೂವ್ ಯುವರ್ ಸೆಲ್ಫ್ ದಿಸ್ ಇಯರ್. ಒಂದು ಪಾಯಿಂಟ್ ಗೊತ್ತಿರಲಿ, ಈ ವರ್ಷ ಆಗಲಿಲ್ಲ ಅಂತಂದರೆ ಮತ್ತೆ ಯಾವಾಗಲೂ ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಇದು ಬೋರ್ಡ್ ಎಕ್ಸಾಮಿನೇಷನನ್ನು ಈ ವರ್ಷ ಬರೀತಾ ಇರುವಂಥ ವಿದ್ಯಾರ್ಥಿಗಳು. ಇನ್ನು ಲಾಂಗ್ ಟರ್ಮ್ KCETಯನ್ನು ಮಾಡಿರುವಂಥ ವಿದ್ಯಾರ್ಥಿಗಳು, ನೀವು ಯಾವುದೇ KCET ಲಾಂಗ್ ಟರ್ಮಿಗೆ ಹಚ್ಚಿದ್ರೂ ಕೂಡ, ಹಚ್ಚಿಲ್ಲ ಅಂತಂದ್ರೆ ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಡೀಟೇಲ್ ಆಗಿ ನಮ್ಮ ಹಂಚಿನ ಮನೆ ಕ್ಲಾಸಲ್ಲಿ ನಡೆಯುವಂತಹ ಪ್ರೋಗ್ರಾಮಿನ ಬಗ್ಗೆ, ಆಫ್ಲೈನ್ ಕೋಚಿಂಗಿನ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಹೇಳ್ತೀನಿ. ಅದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್, ಯಾವ ರೀತಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ.
ಯಾರ್ಯಾರು KCET ಲಾಂಗ್ ಟರ್ಮ್ ಅನ್ನು ತಗೊಳ್ತಾ ಇದ್ದೀರಿ, ಡೆಫಿನೆಟ್ಲಿ ಮೇ ಫಸ್ಟ್ ವೀಕ್ ಅಂತ ಸೆಕೆಂಡ್ ವೀಕ್ ಅಂತ ಅಂದ್ರೆ ಆಲ್ರೆಡಿ ನಿಮ್ಮ ಸಿಲೆಬಸ್ಗಳು ಲಾಂಗ್ ಟರ್ಮ್ ತಗೊಂಡಿರೋರಿಗೆ ಮುಗಿದಿರ್ತದೆ. ಯಾರ್ಯಾರು ಈ ವರ್ಷ ಸೀಟ್ ಸಿಗ್ತದ ಅಂತ ಹೇಳಿ ಏಪ್ರಿಲ್ ತನಕ ಮಾಪಪ್ ರೌಂಡ್ ತನಕ ವೇಟ್ ಮಾಡಿದ್ರಿ, ಅಂದರೆ ಮಾರ್ಚ್ ಫಸ್ಟ್ ವೀಕ್ ತನಕ ಏನು ವೇಟ್ ಮಾಡಿದಿರಿ, ಆದರೂ ಸೀಟ್ ಸಿಕ್ಕಿಲ್ಲ, ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ನಮ್ಮ ಹಂಚಿನ ಮನೆ ಕ್ಲಾಸಸ್ಸಲ್ಲಿ ನಿಮಗೆ ಆಫ್ಲೈನ್ ಕ್ಲಾಸಸ್ಗಳಿವೆ, ಒಂದು ಮಿನಿಮಮ್ ಪ್ರೈಸಲ್ಲಿ. ಸೊ ನೀವು ಬಂದು ಜಾಯ್ನ್ ಆಗ್ಬೋದು. ಒಂದು ತಿಂಗಳ ರಿಗರಸ್ ಕೋಚಿಂಗ್, ಅದರಿಂದ ನಿಮ್ಮ ಒಂದು ಕಲಿಕೆ ರಿಫ್ರೆಶ್ ಆಗ್ತದೆ. ನೀವೇನು ಕಲ್ತಿದ್ದೀರಿ ಅನ್ನೋದು ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಇದರ ಜೊತೆಗೆ ಯಾರು ಲಾಂಗ್ ಟರ್ಮ್ ನೀಟನ್ನು ಮಾಡಿದಿರಿ, ಸೊ ಬೇರೆ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮಾಡಿರ್ಬೋದು. ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಷನ್ನಲ್ಲಿ ನಾವು ಆಲ್ಮೋಸ್ಟ್ 270 ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ದ ಅಡ್ಮಿಷನ್ ಆ್ಯಂಡ್ ದೇ ಆರ್ ಲರ್ನಿಂಗ್ ಅಂಡರ್ ಅವರ್ ಗೈಡೆನ್ಸ್. ಸೊ 270 ಜನ ಅಡ್ಮಿಷನ್ ಮಾಡಿಸಿದ್ದಾರೆ. ಆ್ಯಂಡ್ ನೀಟಿಗೂ ಕೂಡ ನಾವು ಕ್ರಾಶ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದೀನಿ ನಮ್ಮ ಹಂಚಿನ ಮನೆ ಕ್ಲಾಸಸ್ಗಳಲ್ಲಿ. ಅದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದ ಡೀಟೇಲ್ಸನ್ನು, ಏನಿರ್ತದೆ, ಫೀ ಸ್ಟ್ರಕ್ಚರ್ ಏನು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಮುಂಬರೋ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಬಟ್ ಲಾಂಗ್ ಟರ್ಮ್ ಅನ್ನು ಯಾರು ಆಲ್ರೆಡಿ ಕೋಚಿಂಗ್ ಅನ್ನು ತಗೊಂಡಿದ್ದೀರಿ, ನಿಮ್ಮದು ಕೂಡ ಆಲ್ಮೋಸ್ಟ್ ಮೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಿಗೆ ಸಿಲೆಬಸ್ಗಳು ಕಂಪ್ಲೀಟ್ ಆಗಿರ್ತದೆ. ಆಲ್ರೆಡಿ ಬೇಕಾದಷ್ಟು ಟೆಸ್ಟ್ಗಳನ್ನು ನೀವು ಬರೆದಿರ್ತೀರಿ. ಆದರೂ ಕೂಡ ಮೇ 15 ಅಥವಾ 20ಇಂದ 2 ತಿಂಗಳು ಟೈಮನ್ನು ಮಾಕ್ ಟೆಸ್ಟ್ಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡಿ. ಆ್ಯಂಡ್ ನನ್ನ ಒಂದು RHchemistry ಅಂತ ಹೇಳಿ ಆ್ಯಪ್ ಇದೆ, ಅದರಲ್ಲೂ ಕೂಡ ನಿಮಗೆ ಮಾಕ್ ಟೆಸ್ಟ್ಗಳನ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ PCBದಲ್ಲಿ. ಡೋಂಟ್ ವರಿ ಅಬೌಟ್ ದ್ಯಾಟ್, ರೈಟ್? ಸೊ KCETಗೂ ಕೂಡ ಮಾಕ್ ಟೆಸ್ಟ್ಗಳನ್ನ ಪ್ಲಾನ್ ಮಾಡ್ತಾ ಇದ್ದೀನಿ. ಇನ್ನೊಂದು 2-3 ದಿವಸಗಳಲ್ಲಿ ಕೋರ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಿಮ್ಮ ಸಪೋರ್ಟ್ ಅದಕ್ಕೆ ಇರ್ತದ ಅಂಥೇಳಿ ಅಂದ್ಕೊಳ್ತೀನಿ. ಜುಲೈ 17 ಅಂದರೆ, ಸೊ ಮೇ 15ಇಂದ ಲಾಂಗ್ ಟರ್ಮ್ ಯಾರ್ಯಾರು ನೀಟನ್ನು ಮಾಡ್ತಾ ಇದ್ದೀರಿ, ಮೇ 15ಇಂದ 2 ತಿಂಗಳು ಕಂಪ್ಲೀಟ್ ಟೈಮ್ ಸಿಗ್ತದೆ. ಇದನ್ನು ಮಾಕ್ ಟೆಸ್ಟ್ಗಳಿಗೆ ಯೂಸ್ ಮಾಡ್ಕೊಳ್ಳಿ, DPPಗಳನ್ನು ಸಾಲ್ವ್ ಮಾಡಿ, ಸೊ ಪಾರ್ಟ್ ವೈಸ್ ಚಾಪ್ಟರ್ ವೈಸ್ ಟೆಸ್ಟ್ಗಳನ್ನು ಮಾಡ್ಕೊಳ್ಳಿ. ಈ 2 ತಿಂಗಳು ಪ್ಲೀಸ್ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ, ಮೊಬೈಲನ್ನು ದೂರ ಇಡಿ. ನಿಮ್ಮ ಸಾಧನೆಗೆ ಯಾರಾದರೂ ಅಡ್ಡಿ ಆಗ್ತಾರೆ ಅಂತಂದ್ರೆ ಅದು ನಿಮ್ಮ ಮೊಬೈಲೇ ಹೊರತು ಮತ್ತಾವುದೂ ಇಲ್ಲ. ನಾನು ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ, ಎಷ್ಟೋ ಜನ ವಿದ್ಯಾರ್ಥಿಗಳ ಜೊತೆ ಮತ್ತು ಪೇರೆಂಟ್ಸ್ಗಳ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀನಿ. ಸೊ ನಮಗೆ ಬರುವಂಥ ಕಂಪ್ಲೇಂಟ್ ಇಷ್ಟೇ, ಸರ್ ನನಗೆ ಓದೋದಕ್ಕಾಗೋದಿಲ್ಲ, ಯಾಕಂತಂದರೆ ನನ್ನ ಕಾನ್ಸಂಟ್ರೇಷನ್ ಇಲ್ಲ. ಯಾಕಿಲ್ಲ ಅಂತಂದರೆ ಮೊಬೈಲ್ನಂಥ ದೊಡ್ಡ ಶತ್ರು ನಿಮಗೆ ಬೇರೆ ಯಾರು ಇಲ್ಲ. ಇನ್ನು 2 ತಿಂಗಳು ಎಷ್ಟು ಬೇಕು, ಯಾವುದಕ್ಕೆ ಬೇಕು ಅದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಸರ್ಕಲ್ಗಳನ್ನು ಹೊರಗಟ್ಟಿ, ಸೊ ಕಾನ್ಸಂಟ್ರೇಷನ್ ಕೊಟ್ಟು ಒಂದು ಕಡೆ ಕೂತ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಸಾಧನೆಗೆ ಅಡ್ಡಿ ಬರೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ನಿಮ್ಮಲ್ಲಿ ಆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವು ಅಂದ್ಕೊಂಡಿರೋದನ್ನು, ಅಂದರೆ ನೀವು ಈ ವರ್ಷ ವೈಟ್ ಕೋಟ್ ಹಾಕ್ಕೊಂಡು ಸ್ಟೆಥೋಸ್ಕೋಪನ್ನು ಕುತ್ತಿಗೆಯಲ್ಲಿ ಹಿಡ್ಕೊಂಡು ಅಡ್ಡಾಡೋದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕೆ ಬೇಕಾದಂಥ ಸಪೋರ್ಟ್ ನನ್ನ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಮತ್ತು ನಮ್ಮ ಹಂಚಿನ ಮನೆ ಕ್ಲಾಸಸ್ ಕಡೆಯಿಂದ ನಿಮಗೆ ಯಾವಾಗಲೂ ಕೂಡ ಇದ್ದೇ ಇರ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು, ಏನಾಗ್ತಾ ಇದೆ, ಏನು ಮಾಡಬೇಕು ಅಂಥೇಳಿ. ಸೊ ನಿಮ್ಮನ್ನು ಹುರಿದುಂಬಿಸೋಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳೇ, ಯಾರು ಈ ವರ್ಷ ಬೋರ್ಡ್ ಎಕ್ಸಾಮನ್ನು ಬರಿತಾ ಇದ್ದೀರಿ, ಆ ಬೋರ್ಡ್ ಎಕ್ಸಾಮನ್ನು ಕಾನ್ಸಂಟ್ರೇಟ್ ಮಾಡಿ, ಬೋರ್ಡ್ ಎಕ್ಸಾಮನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕಂದರೆ ಬೋರ್ಡ್ ಎಕ್ಸಾಮ್ ಕಾನ್ಸೆಪ್ಟ್ಗಳು ನಿಮಗೆ ಸ್ಟ್ರಾಂಗ್ ಆಯಿತು ಅಂತಂದರೆ ನಿಮ್ಮ KCET ಆರ್ ನೀಟ್ ಚೆನ್ನಾಗಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಯಾರು ಲಾಂಗ್ ಟರ್ಮ್ KCETಯನ್ನು ಮಾಡ್ತಾ ಇದ್ದೀರಿ, ಸೊ ಅವರು ಅಟ್ಲೀಸ್ಟ್ ಫಾರ್ ದ ಲಾಸ್ಟ್ 1 ಮಂತ್, ಅಂದರೆ ಮೇ 15ಇಂದ ಜೂನ್ 15 ಏನಿದೆ, ನಿಮ್ಮ ಒಂದು ಟೈಮನ್ನು ಮಾಕ್ ಟೆಸ್ಟ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಇಟ್ಕೊಳ್ಳಿ. ಸೊ ಪಾರ್ಟ್ ವೈಸ್ ಟೆಸ್ಟ್ಗಳನ್ನ ಮಾಡ್ತಾ ಹೋಗಿ. ಸೊ ಏನು ಅರ್ಥ ಅಂದರೆ ಆಲ್ರೆಡಿ ಓದಿದ್ದೀರಿ ಅದನ್ನು ರಿವೈಸ್ ಮಾಡ್ಕೊಳ್ತಾ ಟ್ರೈ ಮಾಡಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಮಾರ್ಕ್ಸ್. ಸೊ ನಿಮ್ಮನ್ನು ಮೋಟಿವೇಟ್ ಮಾಡೋದಕ್ಕೆ, ನಿಮ್ಮನ್ನು ಹುರಿದುಂಬಿಸೋದಕ್ಕೆ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅನ್ನೋದು ನೆನಪಿಟ್ಕೊಳ್ಳಿ. ಇನ್ನು ಲಾಂಗ್ ಟರ್ಮ್ ನೀಟನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ, ಸೊ ದಯವಿಟ್ಟು ನಿಮ್ಮ ಒಂದು ಕಾನ್ಸಂಟ್ರೇಷನನ್ನು, ಪೇಷನ್ಸನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಇರುವಂತಹ ಒಂದು 3ರಿಂದ 4 ತಿಂಗಳು ಟೈಮ್, ಆ ಒಂದಷ್ಟು ಟೈಮ್ಗಳನ್ನು ನಾವು ಕಳೆದು ಹೋಗಿರುವಂಥ ಟೈಮ್ ಮತ್ತೆ ನಮಗೆ ಸಿಗೋದಿಲ್ಲ. ಈಗ ಇರುವಂಥ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಯಾಕೆ ಈ ರೀತಿ ಕಳಿಸ್ತಾ ಇದ್ದಾರೆ, ಇಷ್ಟೊಂದು ದುಡ್ಡು ಕೊಟ್ಟು ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ ಹಾಕಿರ್ತಾರೆ, ಅಥವಾ ನಿಮಗೆ ಬೇಕಾಗಿರುವಂತಹ ಬುಕ್ಸ್ಗಳನ್ನು ತಂದು ಕೊಟ್ಟಿರ್ತಾರೆ. ಅವರ ಒಂದು ಭಾವನೆಗೆ ಬೆಲೆ ಕೊಡಿ, ಕುತ್ಕೊಂಡು ಸ್ಟಡಿ ಮಾಡಿ. ನಿಮ್ಮನ್ನು ನೀವೇ ಕಾಪಾಡ್ಕೊಳ್ಬೇಕು, ನಿಮ್ಮ ಮಾರ್ಕ್ಸನ್ನು ನೀವೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ನಿಮ್ಮ ಜೊತೆ ಯಾವ ಫ್ರೆಂಡ್ಸ್ಗಳು ಕೂಡ ನಿಲ್ಲೋದಿಲ್ಲ. ನಿಮಗೆ ಕಡಿಮೆ ಮಾರ್ಕ್ಸ್ ಬಂತು, ನಿಮಗೆ ಕೌನ್ಸಿಲಿಂಗಲ್ಲಿ ಸೀಟ್ ಸಿಗಲಿಲ್ಲ ಅಂತಂದರೆ. ಯಾಕಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನಾವು ನೋಡಿರ್ತೀವಿ, ಕೌನ್ಸಿಲಿಂಗ್ ಸಮಯದಲ್ಲಿ ಎಷ್ಟು ಬೇಜಾರಿಂದ ಅಡ್ಡಾಡ್ತಿರ್ತಾರೆ, ಸರ್ ಇನ್ನೊಂದು 10 ಮಾರ್ಕ್ಸ್, ಇನ್ನೊಂದು 5 ಮಾರ್ಕ್ಸ್ ಸಿಕ್ಕಿದ್ರೆ ಆ ಕಾಲೇಜ್ ಸಿಕ್ತಿತ್ತು ಸರ್ ಅಂಥೇಳಿ. ಅಂತಹ ಸಂದರ್ಭವನ್ನು ನೀವು ನಿಮ್ಮ ಜೀವನದಲ್ಲಿ ತಂದ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಸೊ ಬಿ ಕಾನ್ಫಿಡೆಂಟ್,
ಆನ್ ಯುವರ್ ಸೆಲ್ಫ್, ಆನ್ ಯುವರ್ ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್. ಆ್ಯಂಡ್ ಗೊತ್ತಿರಲಿ, ನಿಮ್ಮ ಡೆಡಿಕೇಶನ್ನು ಕಮಿಟ್ಮೆಂಟು ಇಲ್ಲದೇನೆ ಜೀವನದಲ್ಲಿ ನೀವು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದ್ದ ಮೇಲೂ ನಾವು ತಪ್ಪಾದ ದಾರಿಯಲ್ಲಿ ನಡಿಬಾರ್ದು ಮಕ್ಕಳೇ. ತಿಳ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.